12 ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ ವೀಕ್ಷಕರಿಗೆ ದೊಡ್ಡ ಪ್ರಶ್ನೆ ಆಗಿತ್ತು. ಕಿಚ್ಚನೇ ಬಿಗ್ ಬಾಸ್ ಶೋನ ಹೋಸ್ಟ್ ಮಾಡಲಿ ಅನ್ನೋದು ಅದೆಷ್ಟೋ ಫ್ಯಾನ್ಸ್ ಆಸೆ ಆಗಿತ್ತು. ಕಡೆಗೂ ಬಾದ್ಶಾ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ಬಾರಿಯೂ ಬಿಗ್ ಬಾಸ್ಗೆ ಕಿಚ್ಚನೇ ಬಾಸ್ ಆಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ಸುದ್ದಿಗೋಷ್ಠಿ ನಡೆಸಿದ್ದು ಸುದೀಪ್ ಸೀಸನ್ 12 ಹೋಸ್ಟ್ ಮಾಡ್ತಾರೆ ಅನ್ನೋದನ್ನ ರಿವೀಲ್ ಮಾಡಿದೆ. ಹಾಗಾದ್ರೆ ಸೀಸನ್ 12 ಹೋಸ್ಟ್ ಮಾಡಲು ಸುದೀಪ್ ಏನಾದರೂ ಕಂಡೀಷನ್ಸ್ ಹಾಕಿದ್ದಾರಾ? ವಿವಾದಿತರಿಗೆ ರೀಲ್ ಸ್ಟಾರ್ಸ್ಗೆ ಚಾನ್ಸ್ ಇದೆಯಾ? ಬಾದ್ಶಾ ಈ ಬಗ್ಗೆ ಏನ್ ಹೇಳಿದ್ರು? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಅಂದ್ರೆ ತಟ್ ಅಂತ ನೆನಪಾಗೋದೆ ಕಿಚ್ಚ ಸುದೀಪ್. ಬಿಗ್ ಬಾಸ್ಗೆ ಬಾದ್ಶಾನೇ ಕಿಂಗ್. ಬಿಗ್ ಬಾಸ್ ಶೋ ಶುರುವಾದ್ರೆ ಸಾಕು ಕನ್ನಡಿಗರು ವೀಕೆಂಡ್ ಬರೋದನ್ನೇ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ತಮ್ಮದೇ ಶೈಲಿಯಲ್ಲಿ ತೆಗೆದುಕೊಳ್ಳೋ ಕ್ಲಾಸ್, ಕಿಚಾಯಿಸೋ ರೀತಿ, ಆಡುವ ಮಾತುಗಳು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ. ಕಿಚ್ಚ ಸುದೀಪ್ ಚಾರ್ಮ್ ಹಾಗೂ ಖಡಕ್ ಮಾತುಗಳನ್ನ ಕಣ್ಣಾರೆ ಕಾಣುವ ಸಲುವಾಗಿ ಬಿಗ್ ಬಾಸ್ ಆರಂಭಕ್ಕಾಗಿ ಅಭಿಮಾನಿಗಳು ತುದಿಗಾಲಲ್ಲಿ ಕಾಯ್ತಿರ್ತಾರೆ. ಆದ್ರೆ ಸೀಸನ್ 11 ಮುಕ್ತಾಯಕ್ಕೂ ಮುನ್ನವೇ ಇದೇ ನನ್ನ ಕಡೆಯ ಸೀಸನ್, ಮುಂದಿನ ಸೀಸನ್ ಹೋಸ್ಟ್ ಮಾಡಲ್ಲ ಅಂತ ಸುದೀಪ್ ಹೇಳಿದ್ರು. ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ರು. ಇದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು. ಸುದೀಪ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ವೀಕ್ಷಕರು ಹೇಳಿದ್ರು. ಅಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಸ್ಥಾನಕ್ಕೆ ಯಾರು ನಿರೂಪಕರಾಗಿ ಬರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇತ್ತು. ಆದ್ರೀಗ ಕಿಚ್ಚ ಸುದೀಪ್ ಅವರು ತಮ್ಮ ನಿರ್ಧಾರವನ್ನ ಬದಲಿಸಿದ್ದಾರೆ. ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೂಡ ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲೇ ಮುಂದುವರಿಯಲಿದೆ. ಈ ಕುರಿತು ಕಲರ್ಸ್ ಕನ್ನಡ ವಾಹಿನಿ ಘೋಷಣೆ ಮಾಡಿದೆ. ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಡೆಸ್ತಾರಾ ಇಲ್ವಾ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿತ್ತು. ಇದೀಗ ಶೋನಲ್ಲಿ ಮುಂದುವರಿಯೋದಾಗಿ ಸುದೀಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶೋನಿಂದ ಹಿಂದೆ ಸರಿಯೋ ನಿರ್ಧಾರ ಮಾಡಿದ್ದು ಯಾಕೆ ಅಂತ ಕೂಡ ಹೇಳಿದ್ದಾರೆ. ಶೋ ಬಿಡುವ ನಿರ್ಧಾರ ಸೀಸನ್ 11ರ ಆರಂಭದಲ್ಲೇ ಮಾಡಿದೆ. ಯಾವುದೋ ಪಾರ್ಟಿ ಮೂಡ್ನಲ್ಲಿದ್ದುಕೊಂಡು ಟ್ವೀಟ್ ಮಾಡಿದ್ದಲ್ಲ. ಬಿಗ್ ಬಾಸ್ ಶುರುವಾಗುತ್ತೆ ಅಂದ್ರೆ ಅಷ್ಟೊಂದು ಜನ ನೋಡ್ತಾರೆ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಹಾಗೆ ನೋಡಿದ್ರೆ ಜನರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಗೌರವ ಕಾಣಿಸಿದೆ. ನಾನು ವಾಪಸ್ ಬರೋದಕ್ಕೆ ಮುಖ್ಯ ಕಾರಣ ಪ್ರತಿಯೊಬ್ಬರು ನನಗೆ ಕರೆದ ರೀತಿ ಇರಬಹುದು, ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಇರಬಹುದು, ಜನ ಅಭಿಪ್ರಾಯ, ನನ್ನ ಸ್ನೇಹಿತರು ಈ ಬಗ್ಗೆ ಹೇಳಿದ್ದು, ಬಿಗ್ ಬಾಸ್ ಟೀಮ್ ಪದೇ ಪದೇ ಬಂದು ಮನವೊಲಿಸಿದ್ದಕ್ಕೆ ನಾನು ವಾಪಸ್ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಸುದೀಪ್ ಸೀಸನ್ 12 ಒಪ್ಪಿಕೊಳ್ಳೋಕೆ ಕೆಲ ಕಂಡೀಷನ್ಸ್ ಅನ್ನ ಹಾಕಿದ್ದಾರೆಂಬ ಮಾತು ಕೂಡ ಕೇಳಿ ಬಂದಿತ್ತು. ಇದೀಗ ಈ ಬಗ್ಗೆಯೂ ಬಾದ್ಶಾ ಉತ್ತರ ನೀಡಿದ್ದಾರೆ. ವಿವಾದಿತ ಸ್ಪರ್ಧಿಗಳನ್ನ ಕರೆಸಬಾರ್ದು ಅಂತ ಕಂಡೀಷನ್ ಹಾಕಿದ್ದೀರಾ ಅಂತ ಕೇಳಲಾಯಿತು. ಬಿಗ್ ಬಾಸ್ ಅಂದ್ರೆ ಎಲ್ಲಾ ಮನಸ್ಥಿತಿಯವರು ಬರ್ತಾರೆ. ಒಂದೇ ಮನಸ್ಥಿತಿಯವರನ್ನ ಕರೆಸಿದ್ರೆ ಶೋ ಅಂತ ಕರೆಸಿಕೊಳ್ಳಲ್ಲ. ಹಾಗೆ ಶೋ ನಡೆಸಬೇಕು ಅಂತ ಯಾರನ್ನೋ ಕರೆಸಿಕೊಳ್ಳೋದಲ್ಲ. ಸ್ಪರ್ಧಿಗಳನ್ನ ಆಯ್ಕೆ ಮಾಡುವಾಗ ಕ್ಲಾರಿಟಿ ಇರಬೇಕು. ನನಗೆ ಯಾವುದೇ ರೀತಿಯ ಸ್ಟ್ರೆಸ್ ಆಗಬಾರ್ದು. ಯಾವುದೇ ಸ್ಪರ್ಧಿಗಳನ್ನ ಕರೆಸಿದ್ರು ನಾನು ಹ್ಯಾಂಡಲ್ ಮಾಡ್ತೀನಿ. ಯಾರು ಬೇಕು ಯಾರು ಬೇಡ ಅಂತ ನಾನು ಯಾವುದೇ ಕಂಡೀಷನ್ಸ್ ಹಾಕಿಲ್ಲ. ತಪ್ಪು ಮಾಡಿದ್ರೆ ಅವರನ್ನ ಹೊರಗೆ ಕಳಿಸ್ತೀವಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇನ್ನು ಶೋನಲ್ಲಿ ಕನ್ನಡ ಭಾಷೆ ಬಳಸದೇ ಇರೋದು ಕಿಚ್ಚ ಸುದೀಪ್ಗೆ ಬೇಸರ ತರಿಸಿದೆ ಅನ್ನೋ ಸುದ್ದಿಯೂ ಇತ್ತು. ಈ ಬಗ್ಗೆ ಸುದೀಪ್ ಸಜೆಷನ್ಸ್ ಕೊಟ್ಟಿರೋದು ನಿಜ. ಇದನ್ನ ನಾವು ಈ ಸೀಸನ್ ಅಲ್ಲಿ ಅಳವಡಿಸಿಕೊಳ್ತೀವಿ ಅಂತ ಶೋ ಆಯೋಜಕರು ಹೇಳಿದ್ದಾರೆ. ಇನ್ನು 6 ತಿಂಗಳು ಬಿಗ್ ಬಾಸ್ ಕನ್ನಡ ಶೋ ನಡೆಯುತ್ತಾ ಅಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಶೋ ಆಯೋಜಕರು ಉತ್ತರ ನೀಡಿದ್ದಾರೆ. ಸುದೀಪ್ ಬಿಗ್ ಬಾಸ್ ಶೋನಿಂದ ಸಿನಿಮಾ ಮಾಡ್ತಿಲ್ಲ ಅನ್ನೋ ಮಾತು ಇದೆ. ಸುದೀಪ್ ವರ್ಷಕ್ಕೆ 2 ಸಿನಿಮಾ ಮಾಡ್ತಾರೆ ಅಂತ ಫ್ಯಾನ್ಸ್ಗೆ ಮಾತು ಕೊಟ್ಟಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಶೋ 6 ತಿಂಗಳು ನಡೆಸಲ್ಲ ಅಂತ ಆಯೋಜಕರು ಹೇಳಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಸ್ಟಾರ್ ಶೋಗೆ ಬರಬೇಕು ಅಂತ ಹುಚ್ಚಾಗಿ ಆಡ್ತಾರೆ. ಅಂಥವರಿಗೆ ಏನ್ ಹೇಳ್ತೀರಾ ಅಂತ ಸುದೀಪ್ ಅವರನ್ನ ಕೇಳಲಾಯಿತು. ಇದಕ್ಕೆ ಸುದೀಪ್ ಬರ್ಲಿ, ಶೋ ನಡೆಸ್ತಿರೋದೇ ಹುಚ್ಚ, ಅವರು ಬರ್ಲಿ ಅಂತ ಹೇಳಿದ್ದಾರೆ. ಸುದೀಪ್ ಮಾತು ಕೇಳಿದ ಎಲ್ಲರೂ ನಕ್ಕಿದ್ದಾರೆ. ಒಟ್ಟಾರೆ ಸುದೀಪ್ ಶೋಗೆ ಬರೋದು ಪಕ್ಕ ಆಗಿದೆ. ಈ ಬಾರಿಯೂ ಬಿಗ್ ಬಾಸ್ಗೆ ಕಿಚ್ಚನೇ ಕಿಂಗ್ ಆಗಿದ್ದಾರೆ. ಇದು ಬಿಗ್ ಬಾಸ್ ವೀಕ್ಷಕರಿಗೂ ಖುಷಿಯಾಗಿದೆ. ಸೊ ಸೀಸನ್ 12 ಕಿಚ್ಚ ಸುದೀಪ್ ಶೋ ಹೋಸ್ಟ್ ಮಾಡ್ತಿರೋದು ನಿಮ್ಗೆ ಖುಷಿನಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.